This meeting is being recorded. ಎಲ್ಲರಿಗೂ ಈ ಮುಂಜಾನೆಯ ಶುಭ ವಂದನೆಗಳು. ಐ ಗ್ರೀಟ್ ಯು ಆಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್. ಆರಂಭ ಮಾಡೋಣ. ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧಿಸಬೇಕು. ನಮ್ಮ ಈ ಆರಾಧನೆಯ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಾಗಲಿ. ಆಮೆನ್. ನಾವು ದೇವರನ್ನು ಸ್ತುತಿಸುವ ಹಾಗೆ ಕನ್ನಡ ಸಂಗೀತದಲ್ಲಿ 325 ಕನ್ನಡ ಸಂಗೀತದಲ್ಲಿ 325 ಅದರ 3 ಚರಣವನ್ನು ರಾಗ ಮಾಡೋಣ. ಕನ್ನಡ ಹಿಮ್ ನಂಬರ್ 325, ಆಲ್ ದ 3 ಸ್ಟ್ಯಾನ್ಸಸ್. ಬಾಳಲಿ ದೇವಜ, ಆಳಲಿ ಮಾನವ ಗೋತ್ರವನು.
ಪ್ರಾರ್ಥನೆ ಮಾಡೋಣ. ಸಮಸ್ತ ಭುವಿಯ ಸೃಷ್ಟಿಕರ್ತನು, ನಮ್ಮೆಲ್ಲರ ಪರಿಪಾಲಕನು, ಜೀವಜ್ಯೋತಿಯೂ ಆದ ದೇವರೇ, ನೀನು ಮಹಾಮಹಿಮನು, ಸರ್ವೋತ್ತಮನು. ದುಷ್ಟತ್ವದಿಂದ ತುಂಬಿದ ಸೃಷ್ಟಿಯನ್ನು ನಿನ್ನ ಪ್ರಭಾವದಿಂದ ಬದಲಿಸಿ ಹೊಸ ಸೃಷ್ಟಿಯನ್ನು ನಮಗೆ ನೀಡಿದಾತನು. ನಿನ್ನ ಮಗನ ಮೂಲಕ ಪವಿತ್ರ ಸಂಸ್ಕಾರವಾದ ದೀಕ್ಷಾ ಸ್ನಾನದ ನಿಜ ಅರ್ಥವನ್ನು ಬೋಧಿಸಿದ ಬೋಧಕ ನೀನು. ಕಡು ಪಾಪಿಗಳಾದ ನಮಗೆ ಅದೇ ಮಗನ ಬಲಿದಾನದ ಮೂಲಕ ಪಾಪ ಕ್ಷಮೆ ನೀಡಿದ ಕರುಣಾಮಯ ನೀನು. ದೇವರ ರಾಜ್ಯದ ಗುರುತಾದ ನ್ಯಾಯ, ನೀತಿ, ಸತ್ಯ, ಪ್ರೀತಿಯ ಮಾರ್ಗದಲ್ಲಿ ಸಾಗಲು ಪ್ರೇರೇಪಿಸುವ ಪ್ರೇರಣಾತ್ಮನಾದ ನಿನಗೆ ಸ್ತುತಿಯಾಗಲಿ. ತಂದೆ, ಮಗ, ಪರಿಶುದ್ಧಾತ್ಮನಾದ ತ್ರಯೇಕ ದೇವರಿಗೆ ಸರ್ವಕಾಲಕ್ಕೂ ಸ್ತುತಿ ಉಂಟಾಗಲಿ. ಆಮೆನ್. ಪ್ರಿಯರೇ, ಇಂತಹ ಕರುಣಾಮಯಿಯಾದ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿರುವ ನಾವು ನಿಜವಾದ ಪಶ್ಚಾತ್ತಾಪದಿಂದ ನಮ್ಮ ತಪ್ಪು ಅಪರಾಧಗಳನ್ನು ಮೊಣಕಾಲೂರಿ ಹೀಗೆ ಅರಿಕೆ ಮಾಡೋಣ. ಕರುಣಾಳು ದೇವರೇ, ಕಂಗಾಲ ಪಾಪಿಗಳಾದ ನಾವು ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇವೆ. ನಾವು ಬೆಳಕಿನಲ್ಲಿ ನಡೆಯದೆ ಕತ್ತಲೆಯಲ್ಲೇ ಜೀವಿಸಿದ್ದೇವೆ. ನಿನ್ನನ್ನು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸುವಲ್ಲಿ ಸೋತಿದ್ದೇವೆ. ಹಲವು ವೇಳೆ ಕೋಪ, ಕ್ರೋಧ, ಮದ, ಮತ್ಸರದ ಮನೋಭಾವದಿಂದ ಜೀವಿಸಿದ್ದೇವೆ. ಇತರರನ್ನು ಪ್ರೀತಿಸುವ ಬದಲು ದ್ವೇಷಿಸಿದ್ದೇವೆ. ಹಲವು ವೇಳೆ ಅಧಿಕಾರದಿಂದ ನಡೆದಿದ್ದೇವೆ. ನೆರೆಹೊರೆಯವರನ್ನು ಗೌರವಿಸುವಲ್ಲಿಯೂ ಸೋತಿದ್ದೇವೆ. ದಯಮಾಡಿ ನಮ್ಮನ್ನು ಕ್ಷಮಿಸು. ನಾವು ದೇಹ ಆತ್ಮಗಳಲ್ಲಿ ನಿನ್ನನ್ನು ಧರಿಸಿಕೊಂಡು ಹೊಸಬರಾಗಿ ಜೀವಿಸುತ್ತಾ ನಮ್ಮ ನಡೆ, ನುಡಿ, ಕ್ರಿಯೆಗಳಲ್ಲಿ ನಿನಗೆ ಮೆಚ್ಚುಗೆಯಾಗುವ ಜೀವಿತವನ್ನು ಜೀವಿಸಲು ಸಹಾಯಿಸೆಂದು ಬೇಡುತ್ತೇವೆ. ಕುಗ್ಗಿದ ಮನದಿಂದ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದ ನಮ್ಮನ್ನು ದೇವರು ತನ್ನ ವಾಕ್ಯದ ಮೂಲಕ ಹೀಗೆ ಆಧರಿಸುತ್ತಾನೆ. ಇದಲ್ಲದೆ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ಆಮೆನ್. ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. ಪ್ರೀತಿಯುಳ್ಳ ದೇವರೇ, ನಮಗೆ ಕ್ರಿಸ್ತನ ಮೂಲಕ ಪಾಪ ಕ್ಷಮೆಯನ್ನು ನೀಡಿ ಮತ್ತೊಮ್ಮೆ ನಿನ್ನ ಪ್ರಸನ್ನತೆಯನ್ನು ಅನುಭವಿಸಲು ಕೃಪೆ ನೀಡಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ನಿನ್ನ ಮಕ್ಕಳಾಗಿ ಆಯ್ದು ಪೋಷಿಸಿ ಬೆಳೆಸುತ್ತಿರುವ ನಿನ್ನ ಅಪರಿಮಿತ ಪ್ರೀತಿಗಾಗಿ ನಿನಗೆ ಮನದಾಳದ ವಂದನೆಗಳು. ಈ ನೋವಿನ ಸಮಯದಲ್ಲಿ ರಕ್ಷಣೆಯ ಸೌಭಾಗ್ಯವನ್ನು, ಸಮಾಧಾನ, ನೆಮ್ಮದಿಯನ್ನು, ಇಡೀ ವಿಶ್ವಕ್ಕೆ ಬೇಕಾದ ಸವಲತ್ತುಗಳನ್ನೂ ನೀಡಿ ಆಶೀರ್ವದಿಸುತ್ತಿರುವುದಕ್ಕಾಗಿ ನಿನಗೆ ಅನಂತ ವಂದನೆಗಳು. ಪ್ರಾರ್ಥನೆ ಮಾಡೋಣ. ಸಮಸ್ತಕ್ಕೂ ಒಡೆಯನಾದ ಪರಲೋಕದ ದೇವರೇ, ಈ ದಿನದ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ, ಜೀವಮಾನದ ಪ್ರತಿಯೊಂದು ಗಳಿಗೆಯಲ್ಲಿ ನೀನು ನಮ್ಮ ಜೊತೆಗಾರನಾಗಿದ್ದು ಮುನ್ನಡೆಸು. ಎಲ್ಲ ಕೇಡು ಗಂಡಾಂತರಗಳಿಂದ ತಪ್ಪಿಸಿ ಕಾಪಾಡು. ದೇವರೇ, ನಾವು ನಿನ್ನ ಮಕ್ಕಳಾಗಿ ನಿನ್ನ ವಾಕ್ಯದ ಮೂಲಕ ಬಲ ಹೊಂದಿ ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸಲು ಕಲಿಸು. ನಮ್ಮ ಜೀವಿತದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ನ್ಯಾಯ, ಕರುಣೆ, ಪ್ರೀತಿಯನ್ನು ಧರಿಸಿಕೊಂಡವರಾಗಿ ಜೀವಿಸಲು ಸಹಾಯಿಸು. ದುರ್ಮಾರ್ಗವನ್ನು ತೊರೆದವರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಲು ಕಲಿಸು. ನಮ್ಮ ನಡೆ, ನುಡಿ, ಕ್ರಿಯೆಗಳ ಮೂಲಕ ನಿನ್ನನ್ನು ಪ್ರತಿಬಿಂಬಿಸಲಿಕ್ಕಾಗುವಂತೆ ನಮ್ಮನ್ನು ಬಲಪಡಿಸೆಂದು ನಿನ್ನಲ್ಲಿ ಬೇಡುತ್ತೇವೆ. ಆಮೆನ್. ಈ ದಿನಕ್ಕೆ ನೇಮಕವಾದ ವೇದ ಭಾಗವನ್ನು ಆಲಿಸೋಣ.
ಈ ದಿನಕ್ಕೆ ನೇಮಕವಾದ ಪಾರಾಯಣ ಪಾಠವು ಹಳೆ ಒಡಂಬಡಿಕೆಯಲ್ಲಿ ಯೆಶಾಯನ ಪ್ರವಾದನ ಗ್ರಂಥ 6ನೇ ಸಂಧಿ 1ರಿಂದ 8ರವರೆಗೆ. ಐಶಾಯ ಚಾಪ್ಟರ್ 6 1 to 8. ಯೆಶಾಯ 6ನೇ ಸಂಧಿ 1ರಿಂದ 8ರವರೆಗೆ. ಯೆಹೋವನು ಯೆಶಾಯನನ್ನು ಪ್ರವಾದಿಯನ್ನಾಗಿ ನೇಮಿಸಿದ್ದು. ಅರಸನಾದ ಉಜ್ಜೀಯನ ಕಾಲವಾದ ಪರುಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವವನ ಶಬ್ದಕ್ಕೆ ದ್ವಾರವು ಅಸ್ತಿವಾರವು ಕದಲಿತು. ಧೂಮವು ಮಂದಿರದಲ್ಲೆಲ್ಲ ತುಂಬಿತ್ತು. ಆಗ ನಾನು, ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ? ನಾಶವಾದನಲ್ಲ. ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು. ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂದು ಕೂಗಿಕೊಳ್ಳಲು ಸೆರಾಫಿಯನನ್ನು ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಇಗೋ, ಇದು ನಿನ್ನ ತುಟಿಗಳಿಗೆ ತಗಲಿತು, ನಿನ್ನ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂದನು. ಆಗ ಯಾವನನ್ನು ಕಳಿಸಲಿ? ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಈಗ ನಾನಿದ್ದೇನೆ, ನನ್ನನ್ನು ಕಳಿಸು ಅಂದೆನು. ಎರಡನೇ ಪಾರಾಯಣ ಪಾಠವು 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಸಂಧಿ 13ರಿಂದ 17ರವರೆಗೆ. ಹೊಸ ಒಡಂಬಡಿಕೆಯಲ್ಲಿ 2ನೇ ಥೆಸಲೋನಿಕದವರ ಪತ್ರಿಕೆ 2ನೇ ಸಂಧಿ 13ರಿಂದ 17ರವರೆಗೆ. ಪೌಲನು ಥೆಸಲೋನಿಕದವರಿಗಾಗಿ ಮಾಡುವ ಕೃತಜ್ಞತಾ ಸ್ತುತಿಯನ್ನು ವಿಜ್ಞಾಪನೆಯು. ಕರ್ತನಿಗೆ ಪ್ರಿಯನಾಗಿರುವ ಸಹೋದರರೇ, ನೀವು ಪವಿತ್ರಾತ್ಮೆಯಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆಯನ್ನಿಟ್ಟು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಯಿಂದ ಆರಿಸಿಕೊಂಡದರಿಂದ ನಾವು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ನೀವು ಹೀಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆಯ ಮೂಲಕವಾಗಿ ನಮ್ಮನ್ನು ಕರೆದನು. ಹೀಗಿರುವುದರಿಂದ ಸಹೋದರರೇ, ದೃಢವಾಗಿ ನಿಲ್ಲಿರಿ. ನಾವು ಮಾತಿನಿಂದಾಗಲಿ ಪತ್ರಿಕೆಯಿಂದಾಗಲಿ ನಿಮಗೆ ತಿಳಿಸಿದ ಬೋಧನೆಗಳನ್ನು ನೀವು ಭದ್ರವಾಗಿ ಹಿಡಿದುಕೊಂಡಿರಿ ಮತ್ತು ನಮ್ಮನ್ನು ಪ್ರೀತಿಸಿ ನಮಗೆ ನಿತ್ಯವಾದ ಆಧರಣೆಯನ್ನು ಉತ್ತಮವಾದ ನಿರೀಕ್ಷೆಯನ್ನು ಕೃಪೆಯಿಂದ ಅನುಗ್ರಹಿಸಿದ ನಮ್ಮ ತಂದೆಯಾದ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಹೃದಯಗಳನ್ನು ಸಂತೈಸಿ ಸಕಲ ಸತ್ಕ್ರಿಯೆಗಳಲ್ಲಿಯೂ ಸದ್ವಾಕ್ಯದಲ್ಲಿಯೂ ದೃಢಪಡಿಸಲಿ. ಇಲ್ಲಿಗೆ ಈ ದಿನಕ್ಕೆ ನೇಮಕವಾದ ಪಾರಾಯಣ ಪಾಠವು ಮುಕ್ತಾಯವಾಯಿತು. ಕನಿಕರವುಳ್ಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತ ಯೇಸುವಿನ ಮೂಲಕ ತೋರಿ ಬಂದ ತನ್ನ ಕೃಪಾತಿಶಯದಲ್ಲಿ ಪಾಲುಗಾರರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದದ್ದರಿಂದ ಆತನಲ್ಲಿಟ್ಟಿರುವ ನಿಮ್ಮ ವಿಶ್ವಾಸವನ್ನು ನನ್ನ ಕೂಡ ಅರಿಕೆ ಮಾಡಿರಿ ಎಂಬುದಾಗಿ ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನಾವೆಲ್ಲರೂ ಒಟ್ಟಾಗಿ ಅಪೋಸ್ತೋಲಿಕ ವಿಶ್ವಾಸ ಪ್ರಮಾಣವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ.
ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ ಮೂರನೆಯ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೆನ್. Announcements. We thank God Almighty for enabling us to successfully conduct the online Zoom working professional seminar last evening. A special word of appreciation to the guest speaker, Mr. Vijay George Kuruvilla. We also would like to thank all the participants and the organizing team and technical team for all the support extended. May God bless you all. The online Central Sunday School has reopened and the session shall be held at 11 a.m. Requesting all Sunday school children to take note of the same and join in the Sunday school. We are glad to announce the release of the digital edition of the Basel Chronicles entitled Arise, Feed My Sheep, last Sunday, 13th June 2021. The same has been circulated on the respective church WhatsApp groups as well as on the Church Council website. We encourage you all to read the Basel Chronicles and be blessed. The UBM Church Council is thrilled to bring before you the UBM Fest 2021, an array of exciting events such as Bible quiz, pictorial puzzles, identifying gospel songs, crosswords, virtual telegames, general knowledge quiz, and many more fun-filled levels of competition that will provide you with a platform to exhibit your talents, hone your skills, and unravel your hidden gifts and abilities. The event will be held both at the local church level for those who progress, will further compete at the central level. We look forward to your enthusiastic participation, wholehearted support, and prayer to make this event a grand success. The Google registration form and the details of the event will be shared in all church groups. Sunday, 27th June 2021 will be observed as Youth Sunday. The youth members of our church
will be participating and conducting the online central divine worship service as well as the local level divine worship service on this day. On the same day, an online central youth fellowship has been organized, which will be held at 6 p.m. onwards. The guest speaker will be Brother Mahesh Padala. We encourage all youth members to be a part of this event, requesting all members to do pray for all our youngsters as well as for the Youth Sunday. The UBM Church Women's Department has organized a Zoom online women's program with the theme Anxious for Nothing, which will be held on Saturday, 26th June 2021 from 6 p.m. onwards. The guest speaker for this seminar is Mrs. Agnes Metsey. We encourage all women to join in this program and be blessed. Details of the same will be circulated in your respective church, fellowship groups, and other social platforms. During the closing hymn, we shall be gathering the offering. You can set aside your offerings and transfer the same online via web transfer or online transfer. We thank you all for your generous contributions and support thus far. This has generally supported the ministry of our church. May God bless you all. Dear parents, this year we are having Holy Confirmation. Please submit the names of the confirmation candidate to the pastors by June 27th. The classes will start from Sunday, 4th July 2021 on Zoom, and parents may join to the first day class with their children. ಪ್ರಿಯ ಹೆತ್ತವರ ಗಮನಕ್ಕೆ, ಈ ವರ್ಷ ದೃಢೀಕರಣವು ನಡೆಸಲಾಗುವುದು. ದೃಢೀಕರಣ ಹೊಂದುವ ಮಕ್ಕಳ ಹೆಸರನ್ನು ಜೂನ್ ತಿಂಗಳಿನ 27ರವರೆಗೆ ಸಭಾಪಾಲಕರಿಗೆ ನೀಡುವಂತೆ ವಿನಂತಿ. ದೃಢೀಕರಣ ತರಬೇತಿ ಜುಲೈ 5 ಭಾನುವಾರದಿಂದ ನಡೆಸಲಾಗುತ್ತದೆ. ಮೊದಲಿನ ದಿನ ತರಗತಿಗೆ ಪೋಷಕರು ಭಾಗವಹಿಸಬೇಕಾಗಿ ವಿನಂತಿ. ನಾವು ನಮ್ಮ ಮನಸ್ಸನ್ನು ದೇವರ ವಾಕ್ಯಕ್ಕೆ ಆಲಿಸುವ ಮುನ್ನ ದೇವರನ್ನು ಸ್ತುತಿ ಪದಗಳಿಂದ ಆರಾಧಿಸೋಣ. Good morning, church. Greetings to you all in the name of our Lord and Savior Jesus Christ. Let's all sing this first song which says, Agnus Dei, the Lamb of God. Alleluia. 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 For the Lord God Almighty reigns. Alleluia. 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 For the Lord God Almighty reigns. Alleluia. Holy, holy are you, Lord God Almighty. What is the Lamb? What is the Lamb? You are holy, holy are you, Lord God Almighty.
the Lord God Almighty reigns. Hallelujah. Holy, holy are you, Lord God Almighty. Worthy is the Lamb, worthy is the Lamb, for you are holy, holy are you, Lord God Almighty. Worthy is the Lamb, worthy is the Lamb, for you are holy, holy are you, Lord God Almighty. Worthy is the Lamb, worthy is the Lamb. Worthy is the Lamb, worthy is the Lamb. आए हम उसकी महिमा के लिए एक और गीत गाएं जिसके बोल है, यीशु ने हमें छुड़ाया है पापों के जाल से, यीशु ने हमें बचाया है शैतान के चाल से। यीशु ने हमें छुड़ाया है पापों के जाल से, यीशु ने हमें बचाया है शैतान की चाल से। यीशु ने हमें छुड़ाया है पापों के जाल से, यीशु ने हमें बचाया है शैतान के। तो गाओ हालेलुया, तो गाओ हालेलुया, तो गाओ हालेलुया, तो गाओ हालेलुया। अब हम ना डरेंगे, यीशु जो साथ है, शैतान से हम लड़ेंगे यीशु के नाम से। अब हम ना डरेंगे, यीशु जो साथ है, शैतान से हम लड़ेंगे यीशु के नाम से। तो गाओ हालेलुया, तो गाओ हालेलुया, तो गाओ हालेलुया, तो गाओ हालेलुया। हमने शांति पाई है यीशु के नाम से, हमने पाई है क्षमा मुक्ति शाप से। हमने शांति पाई है यीशु के नाम से, हमने पाई है क्षमा मुक्ति शाप से। तो गाओ हालेलुया, 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 तो गाओ हालेलुया। शालोम शांति और सलाम लाए हैं आपके नाम, शालोम शांति और सलाम ये है यीशु का पैगाम। शालोम शांति और सलाम लाए हैं आपके नाम, शालोम शांति और सलाम ये है यीशु का पैगाम। तो गाओ हालेलुया, तो गाओ हालेलुया,
gao hallelujah, to 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 gao hallelujah. As we all know that Jesus is coming soon, as the word says that when he comes, he will come riding on the clouds and shining like the sun. Let us all sing this next song which says, behold, he comes. These are the days of Elijah, declaring the word of the Lord. And these are the days of your servant Moses, righteousness being restored. And though these are days of great trial, of famine and darkness and sword, still we are voice in the desert, crying, prepare the way of the Lord. Behold, he comes, riding on the clouds, shining like the sun. At the trumpet call, lift your voice, it's year of Jubilee, and out of Zion's hill salvation comes. These are the days of Ezekiel, the dry bones becoming as flesh. And these are the days of your servant David, rebuilding the temple of praise. These are the days of the harvest, the fields are as white in your word, and we are the laborers in your vineyard, declaring the word of the Lord. Behold, here he comes, riding on the clouds, shining like the sun. At the trumpet call, lift your voice, it's year of Jubilee, and out of Zion's hill salvation comes. There's no God like Jehovah, 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 there's no God like Jehovah. He comes, riding on the clouds, shining like the sun. At the trumpet call, lift your voice, it's year of Jubilee, out of Zion's hill salvation comes. Behold, he comes, riding on the clouds, shining like the sun. At the trumpet call, lift your voice, it's year of Jubilee, and out of Zion's hill salvation comes. Amen, amen. Let us all spend some time worshiping. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಾಧ್ಯಮದ ಮೂಲಕ ನಮ್ಮೊಂದಿಗೆ ಆರಾಧನೆಯಲ್ಲಿ ಭಾಗವಹಿಸಿರುವಂಥ ನಿಮ್ಮೆಲ್ಲರನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ದೇವರ ವಾಕ್ಯಕ್ಕೋಸ್ಕರವಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ ಹಾಗೆ ಸ್ವಲ್ಪ ಹೊತ್ತು ಕರ್ತನ ಸನ್ನಿಧಾನದಲ್ಲಿ
ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ನಾವು ವಾಕ್ಯದಲ್ಲಿ ನಾವು ಗಮನಿಸಿದ ಹಾಗೆ ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ನಮ್ಮ ಹೃದಯಗಳನ್ನು ತೆರೆಯೋಣ. ದೇವರ ವಾಕ್ಯವನ್ನು ಆಲಿಸಲು, ದೇವರ ವಾಕ್ಯದ ಗೂಢಾರ್ಥಗಳನ್ನು ತಿಳಿದುಕೊಳ್ಳಲು ನಮ್ಮ ಮನಸ್ಸು ಯೋಚನೆಗಳನ್ನ ನಾವು ಆತನ ವಾಕ್ಯದಲ್ಲಿ ಕೇಂದ್ರೀಕೃತಗೊಳಿಸಿಕೊಳ್ಳೋಣ. ಯಾಕಂದರೆ ಆತನು ವಾಕ್ಯವಾಗಿದ್ದಾನೆ, ವಾಕ್ಯವಾಗಿದ್ದು ನಮ್ಮ ಮಧ್ಯದಲ್ಲಿ ಜೀವಿಸಿದ್ದಾನೆ, ವಾಕ್ಯವಾಗಿದ್ದು ನಮ್ಮನ್ನ ಮುನ್ನಡೆಸುತ್ತಿದ್ದಾನೆ. ಆ ಜೀವವುಳ್ಳ ವಾಕ್ಯವನ್ನು ನಾವು ಧ್ಯಾನಿಸುತ್ತಿರುವಾಗ ದೇವರೇ ನಿನ್ನ ಆತ್ಮನ ಜ್ಞಾನವನ್ನು ದಯಪಾಲಿಸು ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ದೇವರೇ, ನನ್ನ ಬಾಯ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ಕೇವಲ ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಈ ದಿನಕ್ಕೆ ನೇಮಕವಾದಂತ ದೇವರ ವಾಕ್ಯದ ಭಾಗ ಹೊಸ ಒಡಂಬಡಿಕೆಯಲ್ಲಿ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 15ರಿಂದ 26ರವರೆಗೆ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ ವಚನ 15ರಿಂದ 26ರವರೆಗೆ ಓದಿ ಕೇಳೋಣ. ಆ ಹೆಂಗಸು, ಅಯ್ಯ, ನನಗೆ ಆ ನೀರನ್ನು ಕೊಡು, ಕೊಟ್ಟರೆ ಇನ್ನು ಮೇಲೆ ನನಗೆ ನೀರಡಿಕೆಯಾಗಲಿಕ್ಕಿಲ್ಲ, ನೀರು ಸೇದುವುದಕ್ಕೆ ಇಷ್ಟು ದೂರ ಬರಬೇಕಾದದ್ದು ಇರುವುದಿಲ್ಲ ಅನ್ನಲು, ಯೇಸು ಅವಳಿಗೆ, ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂದು ಹೇಳಿದನು. ಅದಕ್ಕೆ ಆ ಹೆಂಗಸು, ನನಗೆ ಗಂಡನಿಲ್ಲ ಅಂದಳು. ಯೇಸು ಆಕೆಗೆ, ನನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯಾದ ಮಾತು. ನಿನಗೆ 5 ಮಂದಿ ಗಂಡಂದಿರಿದ್ದರು, ಈಗ ಇರುವವನು ನಿನಗೆ ಗಂಡನಲ್ಲ. ನೀನು ಹೇಳಿದ್ದು ನಿಜವಾದ ಸಂಗತಿ ಅಂದನು. ಆ ಹೆಂಗಸು ಆತನಿಗೆ, ಅಯ್ಯ, ನೀನು ಪ್ರವಾದಿ ಎಂದು ನನಗೆ ಕಾಣುತ್ತದೆ. ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವಾರಾಧನೆ ಮಾಡುತ್ತಿದ್ದರು, ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿ ಅದೇ ಅನ್ನುತ್ತೀರಿ ಎಂದು ಹೇಳಿದಾಗ, ಯೇಸು ಆಕೆಗೆ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು. ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಬರಬೇಕಾದ ರಕ್ಷಣೆಯು ಯಹೂದ್ಯರೊಳಗಿಂದ ಬರುತ್ತದಷ್ಟೇ. ಆದದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ, ನೀವು ಅರಿಯದೇ ಇರುವಂಥದ್ದನ್ನು ಆರಾಧಿಸುವವರು. ಅದಿರಲಿ, ಸತ್ಯಭಾವದಿಂದ ಆರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯು ತನ್ನನ್ನು ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಆ ಹೆಂಗಸು ಆತನಿಗೆ, ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು, ಆತನು ಬಂದ ಮೇಲೆ ನಮಗೆ ಎಲ್ಲಾ ತಿಳಿಸುವನು ಎಂದು ಹೇಳಲು, ಯೇಸು ಆಕೆಗೆ, ನಿನ್ನ ಸಂಗಡ ಮಾತಾಡುತ್ತಿರುವ ನಾನೇ ಆ ಮೆಸ್ಸಿಯನು ಎಂದು ಹೇಳಿದನು ಎಂಬುದೇ.
ಪ್ರಿಯರೇ, ಇನ್ನು ಕೆಲವು ವಾರಗಳು ಅಥವಾ ಕೆಲವು ತಿಂಗಳುಗಳು ಇದೇ ರೀತಿ ಆನ್ಲೈನ್ನಲ್ಲಿ ಆರಾಧನೆಗಳು ನಡೆಸಲ್ಪಡುವಂತ ಒಂದು ಸಂದಿಗ್ಧವಾದಂಥ ಪರಿಸ್ಥಿತಿ ಈ ಒಂದು ದಿನಗಳಲ್ಲಿ ಎದುರಾಗಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ದಿನದ ಪರಿಚ್ಛೇದಗಳು ಮಾತ್ರವಲ್ಲದೆ ಈ ದಿನದ ಧ್ಯಾನದ ಮುಖ್ಯ ಪ್ರಸ್ತಾಪ ಥೀಮ್ ವರ್ಷಿಪ್ ದ ಲಾರ್ಡ್ ಇನ್ ಟ್ರೂತ್ ಅಂಡ್ ಸ್ಪಿರಿಟ್, ಕರ್ತನನ್ನು ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸುವುದು ಎನ್ನುವಂತಹ ಈ ಒಂದು ಥೀಮ್ ಇಂದಿನ ಧ್ಯಾನಕ್ಕೆ, ಅದು ಇಂದಿನ ಪರಿಸ್ಥಿತಿಗೆ ಅದು ಸೂಕ್ತವಾದಂಥ ಒಂದು ಪರಿಚ್ಛೇದವಾಗಿದೆ ಎಂಬುದಾಗಿ ಮಾತ್ರವಲ್ಲದೆ ಒಂದು ಥೀಮ್ ಆಗಿದೆ ಎಂಬುದಾಗಿ ನಾವು ಈ ಒಂದು ಸಮಯದಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದೆ. ವಿಶೇಷವಾಗಿ ಈ ಸಂದಿಗ್ಧವಾದಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇವಾಲಯಗಳು ಮುಚ್ಚಲ್ಪಟ್ಟಿದೆ, ಎಲ್ಲರಲ್ಲಿಯೂ ಆತಂಕ ಮನೆ ಮಾಡಿದೆ. ಮಾತ್ರವಲ್ಲದೆ ಮೂರನೇ ಅಲೆಯ ಥರ್ಡ್ ವೇವ್ನ ಒಂದು ಭಯ ಎಲ್ಲರಲ್ಲಿಯೂ ಶುರುವಾಗಿದೆ. ಈ ಒಂದು ದಿನಗಳಲ್ಲಿ, ಪ್ರಸ್ತುತ ದಿನದಲ್ಲಿ ಲಾಕ್ಡೌನ್ ಅನ್ನ ಪ್ರಭಾವ ಎಲ್ಲರಿಗೂ ಅದು ತಟ್ಟಿದೆ. ಸಮಯವಿದ್ದಾಗ ಆಲಯಕ್ಕೆ ಬಾರದೆ ಕಾಲಹರಣ ಮಾಡುತ್ತಿರುವವರು ಇಂದು ಆಲಯಕ್ಕೆ ಬರಬೇಕೆಂದರೂ ಕೂಡ ಸಾಧ್ಯವಿಲ್ಲದ ಪರಿಸ್ಥಿತಿ ಉಂಟಾಗಿದೆ. ಹಾಗಾದರೆ ಇಂದಿನ ಒಂದು ಓದಿ ಕೇಳಿದಂಥ ಪರಿಚಿತದಲ್ಲಿ ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯ 23 ಮತ್ತು 24ನೇ ವಚನದಲ್ಲಿ ನಾವು ನೋಡುವ ಹಾಗೆ, ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೈಂಟ್ ಜಾನ್ ಚಾಪ್ಟರ್ 4 ವರ್ಸಸ್ 23 and 24, ಅಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳ್ತಾ ಇದ್ದಾನೆ. 23ನೇ ವಚನದಲ್ಲಿ ಹೀಗೆ ಹೇಳ್ತಿದ್ದಾನೆ, ಸಮಯವು ಈಗ ಬಂದಿದೆ, ಸಮಯವು ಈಗ ಬಂದಿದೆ. ದ ಟೈಮ್ ಹ್ಯಾಸ್ ಕಮ್, ದ ಟೈಮ್ ಹ್ಯಾಸ್ ಕಮ್. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಒಂದು ಸಮಯ ಬರುತ್ತದೆ, ಆ ಸಮಯ ಬಂದ್ರೆ ನೀವು ಯೆರೂಸಲೇಮಿಗೂ ಹೋಗುವುದಿಲ್ಲ, ಯಾವುದೇ ದೇವಸ್ಥಾನಕ್ಕೂ ಹೋಗುವುದಿಲ್ಲ, ನೀವು ಇರುವಂತ ಸ್ಥಳದಲ್ಲಿಯೇ ದೇವರನ್ನ ಆರಾಧಿಸುವಂತ ಒಂದು ಸಮಯ ಅದು ಬರುವಂತದ್ದಾಗಿದೆ ಎಂಬುದಾಗಿ. ಅಂಥದೇ ಒಂದು ಸಮಯ ಈಗಲೂ ಕೂಡ ಅದು ಪ್ರಾರಂಭವಾಗಿದೆ. ಗೊತ್ತಿಲ್ಲ ಇನ್ನು ಎಷ್ಟು ದಿವಸ ನಾವು ದೇವಾಲಯಕ್ಕೆ ಸೇರಿ ಬರದಂತೆ, ಇನ್ನು ಎಷ್ಟು ದಿವಸ ನಾವು ಇದ್ದ ಸ್ಥಳದಲ್ಲಿಯೇ ನಾವು ದೇವರನ್ನ ಆರಾಧಿಸುವುದಕ್ಕೆ ನಾವು ಇರಬೇಕಾಗುತ್ತೋ ನಮಗೆ ಗೊತ್ತಿಲ್ಲ. ಆದರೆ ಈಗ ಸಮಯ ಬಂದಿದೆ, ದ ಟೈಮ್ ಹ್ಯಾಸ್ ಕಮ್. ನಾವು ಎಲ್ಲಿ ಹೋಗಬೇಕಾಗಿಲ್ಲ, ನಾವು ಇದ್ದ ಸ್ಥಳದಲ್ಲಿಯೇ ನಾವು ದೇವರನ್ನ ಆರಾಧಿಸುವಂತ ಒಂದು ಸಮಯ. ಯಾಕಂದ್ರೆ ಇಂಥ ಒಂದು ಪರಿಸ್ಥಿತಿ, ಈ ಒಂದು ಸಂದಿಗ್ಧವಾದಂಥ ಪರಿಸ್ಥಿತಿ ನಮ್ಮ ಒಂದು ವೈಯಕ್ತಿಕ ಜೀವನವನ್ನ ಅದು ಪರೀಕ್ಷಿಸಿಕೊಳ್ಳುವಂತ, ಬಲಪಡಿಸಿಕೊಳ್ಳುವಂತ ಮತ್ತು ದೃಢಪಡಿಸಿಕೊಳ್ಳುವಂತ ಒಂದು ಸಮಯ ಅದು ದೇವರಿಂದ ನಮಗೆ ಈ ಒಂದು ಸಮಯದಲ್ಲಿ ನಮಗೆ ಅದು ಕೊಡಲ್ಪಟ್ಟದಾಗಿದೆ. ನಾವು ದೇವಾಲಯದಕ್ಕೂ ಹೋಗುವುದಿಲ್ಲ, ಯಾವುದೇ ಸ್ವಸ್ಥತಾ ಕೂಟಕ್ಕೂ ಅಥವಾ ಶ್ರೈನ್ ಎಂಬುದಾಗಿ ಪವಾಡ ಸ್ಥಳ ಎಂಬುದಾಗಿ ನಾವು ಹೇಳ್ತೇವೆ, ಅಂತ ಸ್ಥಳಕ್ಕೂ ನಾವು ಹೋಗುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಈ ಒಂದು ಸಮಯದಲ್ಲಿ ನಮ್ಮ ಒಂದು ವೈಯಕ್ತಿಕವಾದಂಥ ಜೀವನ ಅದು ಒಂದು ಪರೀಕ್ಷೆಗೆ ಅದು ಒಳಪಡುವಂಥದ್ದಾಗಿದೆ. ನಿಜವಾದ ಆಧ್ಯಾತ್ಮಿಕ ಆರಾಧನೆ, ನಿಜವಾದಂಥ ಆಧ್ಯಾತ್ಮಿಕ ಆರಾಧನೆ, ಟ್ರೂಲಿ ಸ್ಪಿರಿಚುವಲ್ ವರ್ಷಿಪ್, ನಿಜವಾದಂಥ ಆಧ್ಯಾತ್ಮಿಕ ಆರಾಧನೆಯನ್ನು ಮಾಡುವಂತ ಸಮಯ ಅದು ಈಗ ಬಂದಿದೆ. ದ ಟೈಮ್ ಹ್ಯಾಸ್ ಕಮ್ ಟು ವರ್ಷಿಪಿಂಗ್ ಹಿಮ್ ಟ್ರೂಲಿ ಸ್ಪಿರಿಚುವಲ್ ಮ್ಯಾನರ್. ನಾವು ಆತನನ್ನ ಒಂದು ಆಧ್ಯಾತ್ಮಿಕವಾದಂಥ ಆರಾಧನೆ ಮಾಡುವಂತ ಒಂದು ಸಮಯ ಈ ಒಂದು ಸಮಯದಲ್ಲಿ ಅದು ಪ್ರಾಮುಖ್ಯವಾಗಿ ಅದು ನಮ್ಮ ಜೀವಿತಕ್ಕೆ ಒದಗಿ ಬಂದಿದೆ. ಯಾಕಂದ್ರೆ ವೈಯಕ್ತಿಕವಾದಂಥ ವಿಚಾರ, ಆಧ್ಯಾತ್ಮಿಕ ಎನ್ನುವಂಥದ್ದು ಒಬ್ಬ ವ್ಯಕ್ತಿಯ ಜೀವನಕ್ಕೆ, ಒಬ್ಬ ವ್ಯಕ್ತಿಯ ಮುಂದಿನ ಭವಿಷ್ಯಕ್ಕೆ, ಒಬ್ಬ ವ್ಯಕ್ತಿಯ ಒಂದು ನಿತ್ಯ ಜೀವಕ್ಕೆ ಅದು ಬಲವಾದಂತ ಒಂದು ತಳಹದಿಯನ್ನ, ಫೌಂಡೇಶನ್ ಅನ್ನ ಅದು ನೀಡುವಂಥದ್ದಾಗಿದೆ. ಯಾಕಂದ್ರೆ ಅಲ್ಲಿಯವರೆಗೂ ಆರಾಧನೆ ಮಾಡುವುದಕ್ಕೆ, ಇಲ್ಲಿ ಯೇಸು ಸ್ವಾಮಿ ಹೇಳುವ ಹಾಗೆ ಆರಾಧನೆ ಮಾಡುವುದಕ್ಕೆ ಯೆರೂಸಲೇಮಿನ ದೇವಾಲಯದಕ್ಕೆ, ಒಂದು ಪವಿತ್ರವಾದಂತ ಒಂದು ಸ್ಥಳಕ್ಕೆ ಹೋಗಿ ಸೇರಿ ಬಂದು ಅಲ್ಲಿ ಆರಾಧನೆ ಮಾಡಬೇಕೆಂಬುದಾಗಿ ಹೇಳುವಂತ ಸಮಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ರೆ, ಒಂದು ಕಾಲ ಬರ್ತದೆ ನೀವೆಲ್ಲಿಗೂ ಹೋಗ್ಲಿಕ್ಕಿಲ್ಲ, ದೇವರನ್ನ ಆತನನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವ ಒಂದು ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಅಲ್ಲಿಯವರೆಗೂ
ಯಹೂದ್ಯರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಯೆರೂಸಲೇಮಿನ ದೇವಾಲಯಕ್ಕೆ, ಪವಿತ್ರ ಸ್ಥಳಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು. ಆದ್ರೆ ಯೇಸು ಸ್ವಾಮಿ ಬಂದ ತಕ್ಷಣ ಹೇಳ್ತದಾನೆ, ಆತನು ಹೇಳಿದ ಹಾಗೆ ಒಂದು ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಲ್ಲಿ ಸೇರಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಎಂಬುದಾಗಿ. ಹಾಗಾದ್ರೆ ಆತನನ್ನು ಸೇರಿ ಬರುವಂತ ಒಂದು ಸಮಯದಲ್ಲಿ, ನಾವು ಆತನ ಹೆಸರಲ್ಲಿ ಸೇರಿ ಬರುವಂತ ಸಮಯದಲ್ಲಿ ನಾವು ಖಂಡಿತವಾಗಿಯೂ ಆತನ ಪ್ರಸನ್ನತೆಯನ್ನ ನಾವು ಅನುಭವಿಸುವಂತವರಾಗಿದ್ದೇವೆ. ಇಲ್ಲಿ ವಾಕ್ಯದಲ್ಲಿ ಹೇಳ್ತದೆ, ನೀವು ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ, ನೀವಿದ್ದ ಸ್ಥಳದಲ್ಲಿಯೇ ನೀವು ಸತ್ಯಭಾವದಿಂದಲೂ ಆತ್ಮದಿಂದಲೂ ಆತನನ್ನು ಆರಾಧಿಸಬೇಕೆಂಬುದಾಗಿ. ಯಾಕಂದ್ರೆ ಒಬ್ಬ ವೈಯಕ್ತಿಕವಾದ ಒಬ್ಬ ವೈಯಕ್ತಿಕವಾದಂತ ವ್ಯಕ್ತಿಯ ಒಂದು ಜೀವನಕ್ಕೆ ಅದು ಸಂಬಂಧ ಪಡುವಂತದ್ದಾಗಿದೆ. ಇಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯದಲ್ಲಿ ನಾವು ಈಗಾಗಲೇ ನಾವು ಓದಿ ಕೇಳಿದ್ದೇವೆ. ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯದಲ್ಲಿ ಅಲ್ಲಿ ಸೆರಾಫಿಯರು ಮತ್ತು ಕೆರೂಬಿಯರು ಈ ರೀತಿಯಾಗಿ ದೇವರನ್ನ ಸ್ತುತಿಸುವಂತ ಒಂದು ಆರಾಧನೆಯ ಒಂದು ಸನ್ನಿವೇಶ ಅದು ಕಂಡು ಬರುವಂತದ್ದಾಗಿದೆ. ವಚನ 3ರಲ್ಲಿ ನಾವು ನೋಡ್ತೇವೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು ಎಂಬುದಾಗಿ. ಹೋಲಿ 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 ಇಸ್ ದ ಲಾರ್ಡ್ ಆಫ್ ಹೋಸ್ಟ್, ದ ಹೋಲಿ ಅರ್ತ್ ಇಸ್ ಫುಲ್ ಆಫ್ ಹಿಸ್ ಗ್ಲೋರಿ ಎಂಬುದಾಗಿ. ಭೂಮಂಡಲವೆಲ್ಲವೂ ಆತನ ಒಂದು ಪ್ರಭಾವದಿಂದ ತುಂಬಿದೆ, ಇನ್ಫ್ಲುಯೆನ್ಸ್. ಭೂಮಂಡಲವೆಲ್ಲವೂ ಆತನ ಒಂದು ಪ್ರಭಾವದಿಂದ ತುಂಬಿದೆ. ಹಾಗಾದ್ರೆ ನಾವು ತಿಳಿದುಕೊಳ್ಳುವಂತ ಒಂದು ಪ್ರಾಮುಖ್ಯವಾದಂತ ವಿಷಯ ಏನಂದ್ರೆ, ಭೂಮಂಡಲದಲ್ಲಿ ಆತನ ಪ್ರಭಾವ ನಮಗೆ ಗೋಚರಿಸುವಂತದ್ದಾಗಿದೆ. ಹಾಗಾದ್ರೆ ಈ ದಿನದಲ್ಲಿ ಆತನ ಪ್ರಭಾವವನ್ನು, ಆತನ ಇನ್ಫ್ಲುಯೆನ್ಸ್ ಈ ಒಂದು ಭೂಮಂಡಲದಲ್ಲಿ ಇದೆ ಎಂಬುದಾಗಿ ನಾವು ಗುರುತಿಸುವುದು, ಕಂಡುಕೊಳ್ಳುವುದು ಅದು ಬಹಳ ಒಂದು ಪ್ರಾಮುಖ್ಯವಾದಂತ ವಿಷಯವಾಗಿದೆ. ಇನ್ನು ಹಿಬ್ರೂ ಚಾಪ್ಟರ್ 1 ಮೊದಲಿನ 2 ವಚನದಲ್ಲಿ ನಾವು ನೋಡ್ತೇವೆ, 1st and 2nd ವರ್ಸ್. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಮೊದಲಿನ 2 ವಚನಗಳಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ದೇವರ ಪ್ರಭಾವದ ಸ್ವರೂಪ ಅಥವಾ ಪ್ರಕಾಶ, ಆತನ ತತ್ವದ ಮೂರ್ತಿ ಎಂಬುದಾಗಿ. ಇಲ್ಲಿ ಇಬ್ರಿಯ ಗ್ರಂಥಕರ್ತನು ಹೇಳುವಂತ ಒಂದು ಪ್ರಾಮುಖ್ಯವಾದಂತ ವಿಷಯ ಏನಂದ್ರೆ, ಯೇಸು ಕ್ರಿಸ್ತನು ದೇವರ ಪ್ರಭಾವದ ಒಂದು ಪ್ರಕಾಶ, ತತ್ವದ ಮೂರ್ತಿ. ಹಿ ಈಸ್ ದ radiance of the glory of God and exact imprint of the nature, and he upholds the world by word of his power. ಆತನು ತನ್ನ ವಾಕ್ಯದ ಶಕ್ತಿಯ ಪ್ರಕಾರ ಆತನ ಈ ಒಂದು ಲೋಕವನ್ನ ಆತನು ಮುನ್ನಡೆಸ್ತಾ ಇದ್ದಾನೆ ಎಂಬುದಾಗಿ. ಹಾಗಾದ್ರೆ ಯೇಸು ಕ್ರಿಸ್ತನು ಈ ಒಂದು ಲೋಕದಲ್ಲಿ ದೇವರ ಪ್ರಭಾವವನ್ನ ನಮಗೆ ಪ್ರಚುರಪಡಿಸಿದ್ದಾನೆ. ಹಾಗಾದ್ರೆ ಈ ಒಂದು ದಿನಗಳಲ್ಲಿ ಆ ಒಂದು ಪ್ರಭಾವ ಈ ಒಂದು ಲೋಕದಲ್ಲಿ ನಮ್ಮ ಮಧ್ಯದಲ್ಲಿ ಅದು ಜೀವಿಸಿದೆ. ಮಾತ್ರವಲ್ಲದೆ ಆ ಒಂದು ಪ್ರಭಾವವನ್ನು ನಾವೆಲ್ಲರೂ ಕಂಡುಕೊಂಡಿದ್ದೇವೆ. ಹಾಗಾದ್ರೆ ನಾವು ಈ ಒಂದು ದಿನಗಳಲ್ಲಿ ಯೆಶಾಯನು ಹೇಳುವ ಹಾಗೆ ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂಬುದಾಗಿ, ಆತನ ಒಂದು ಪ್ರಭಾವ, ಇನ್ಫ್ಲುಯೆನ್ಸ್, ಗ್ಲೋರಿ ಈ ಒಂದು ದಿನದಲ್ಲಿ ನಾವು ಕಂಡುಕೊಳ್ಳುವಂಥದ್ದು ಪ್ರಾಮುಖ್ಯವಾಗಿದೆ. ಫೈಂಡಿಂಗ್ ಹಿಸ್ ಇನ್ಫ್ಲುಯೆನ್ಸ್ ಇನ್ ಅಸ್, ಆತನ ಒಂದು ಪ್ರಭಾವವನ್ನ ನಮ್ಮಲ್ಲಿ ನಾವು ಹುಡುಕಬೇಕಾಗಿದೆ. ಆತನ ಪ್ರಭಾವ ಎನ್ನುವಾಗ ಪ್ರೀತಿ, ಸಮಾಧಾನ, ಅನುತಾಪ, ಹಿಸ್ ಲವ್, ಪೀಸ್ ಅಂಡ್ ಕಂಪ್ಯಾಷನ್. ಆತನ ಪ್ರೀತಿ, ಸಮಾಧಾನ, ಅನುತಾಪ. ಒಂದು ವೇಳೆ ನಮ್ಮ ಜೀವನದಲ್ಲಿ ಆತನ ಪ್ರಭಾವ ಕಂಡು ಬರಬೇಕಾದ್ರೆ ನಮ್ಮಲ್ಲಿ ಪ್ರೀತಿ, ಸಮಾಧಾನ ಮತ್ತು ಅನುತಾಪ ನಮ್ಮ ಜೀವನದಲ್ಲಿ ಕೊಂಡಬೇಕು. ಯಾಕಂದ್ರೆ ಪ್ರೀತಿ ಅದು ಪ್ರತಿಯೊಂದು ಸಂಬಂಧವನ್ನ ಬಲಪಡಿಸುವಂತದ್ದಾಗಿದೆ. ದೈವಿಕ ಸಮಾಧಾನ, ನಾವು ಆತನಲ್ಲಿ ಸಂತೋಷದಿಂದ ಜೀವಿಸುವುದಕ್ಕೆ ನಮಗೆ ಮಾರ್ಗವನ್ನ. ಕಂಪ್ಯಾಷನ್, ಅನುತಾಪ, ಅದು ಒಬ್ಬರ ಒಂದು ಕಷ್ಟದಲ್ಲಿ, ಒಬ್ಬರ ಒಂದು ಅಸಹಾಯಕತೆಯಲ್ಲಿ ಅವರಿಗೆ ಸಹಾಯಧಸ್ತವನ್ನು ನೀಡುವಂತ ಒಂದು ಮನೋಭಾವವನ್ನ ನಮಗೆ ಹುಟ್ಟಿಸುವಂತದ್ದಾಗಿದೆ. ಹಾಗಾದ್ರೆ ಈ ಒಂದು ಸಮಯದಲ್ಲಿ ಆತನ ಪ್ರಭಾವ ನಮ್ಮ ಜೀವನದಲ್ಲಿ ಕಂಡು ಬರಬೇಕಾಗಿದೆ, ನಮ್ಮಲ್ಲಿ ನಾವು ಹುಡುಕಬೇಕಾಗಿದೆ. ಯಾಕಂದ್ರೆ ಈ ಒಂದು ದಿನದಲ್ಲಿ ನಾವು ಆ ಒಂದು ಇನ್ಫ್ಲುಯೆನ್ಸ್, ದೇವರ ಒಂದು ಪ್ರಭಾವವನ್ನ ನಮ್ಮ ಜೀವನದಲ್ಲಿ ನಾವು ಕಳೆದುಕೊಳ್ತಾ ಇದ್ದೇವೆ. ನಮ್ಮಲ್ಲಿ ಪ್ರೀತಿ ಇಲ್ಲ, ಸಮಾಧಾನ ಇಲ್ಲ, ಅನುತಾಪ ಇಲ್ಲ.
ಹಾಗಾದ್ರೆ ಈ ಒಂದು ದಿನದಲ್ಲಿ ನಮ್ಮಲ್ಲಿರುವ ಈ ಒಂದು ದೇವರ ಪ್ರಭಾವವನ್ನು ನಾವು ಮರಳಿ ಪಡೆದುಕೊಳ್ಳಬೇಕಾಗಿದೆ. ಯಾಕಂದ್ರೆ ಫೈಂಡಿಂಗ್ ಹೀಸ್ ಇನ್ಫ್ಲುಯೆನ್ಸ್ ಇನ್ ಅಸ್ ಎಂಬುದಾಗಿ ನಮ್ಮ ಜೀವನದಲ್ಲಿ ಆತನ ಪ್ರಭಾವವನ್ನ ನಾವು ಕಂಡುಕೊಳ್ಳಬೇಕಾಗಿದೆ. ಇಲ್ಲದಿದ್ದರೆ ನಾವು ಆತನ ಪ್ರಭಾವದಿಂದ ದೂರ ಉಳಿಯುವಂತರಾಗಿದ್ದೇವೆ. ಫೈಂಡಿಂಗ್ ಹೀಸ್ ರೇಡಿಯನ್ಸ್ ಇನ್ ಅಸ್, ಆತನ ಒಂದು ಪ್ರಭಾವದ ಒಂದು ಪ್ರಕಾಶ ನಮ್ಮಲ್ಲಿ ನಾವು ಗುರುತಿಸಿಕೊಳ್ಳಬೇಕಾಗಿದೆ. ದ್ಯಾಟ್ಸ್ ರಿಫ್ಲೆಕ್ಟ್ಸ್ ಇನ್ ಹಿಸ್ ವರ್ಡ್. ವಾಕ್ಯದಲ್ಲಿ ಆತನ ಒಂದು ವಾಕ್ಯದಲ್ಲಿ ಅದು ಪ್ರತಿಫಲಿಸುವಂಥದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಆತನ ಪ್ರಭಾವದ ಪ್ರಕಾಶ ಈ ಒಂದು ದೇವರ ವಾಕ್ಯದಲ್ಲಿ ಅದು ಪ್ರತಿಫಲಿಸುವ ರಿಫ್ಲೆಕ್ಟ್ ಮಾಡ್ತಾ ಇದೆ. ದೇವರ ವಾಕ್ಯದಲ್ಲಿ ಆತನ ಒಂದು ಪ್ರಭಾವದ ಒಂದು ಪ್ರಕಾಶ ರಿಫ್ಲೆಕ್ಟ್ ಮಾಡುವಂತ ಸಮಯದಲ್ಲಿ ನಾವು ಆ ಪ್ರಕಾಶವನ್ನ ಈ ಒಂದು ದಿನದಲ್ಲಿ ನಾವು ಗುರುತಿಸಲು ನಮ್ಗೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದ್ರೆ ನಾವೆಲ್ಲರೂ ಹೇಳ್ತೇವೆ, ಸ್ಪಷ್ಟವಾಗಿ ಹೇಳ್ತೇವೆ, ದೇವರು ಆತ್ಮ ಸ್ವರೂಪನು ಎಂಬುದಾಗಿ. ಗಾಡ್ ಈಸ್ ಸ್ಪಿರಿಟ್. ದೇವರು ಆತ್ಮ ಸ್ವರೂಪನು ಎಂಬುದಾಗಿ ನೋಡುವಾಗ ಆತ್ಮವನ್ನ ನೋಡಲು ಸಾಧ್ಯವಿಲ್ಲ. ಯಾಕಂದ್ರೆ ಆತ್ಮ ಎನ್ನುವಂಥದ್ದು ಅದು ಗೋಚರಿಸುವುದಿಲ್ಲ. ದೇವರೊಬ್ಬನಿಗೆ ಗೊತ್ತು ಆತ್ಮ ಹೇಗಿರ್ತದೆ ಎಂಬುದಾಗಿ. ಹಾಗಾದರೆ ಆ ಆತ್ಮವನ್ನ ನಾವು ಕಾಣಲು ಸಾಧ್ಯವಿಲ್ಲ, ಗುರುತಿಸಲು ಸಾಧ್ಯವಿಲ್ಲ. ಆದರೆ ದೇವರಿಗೆ ಗೊತ್ತು. ಆತನು ಆತ್ಮ ಸ್ವರೂಪನಾಗಿರುವುದರಿಂದ ಆ ಆತ್ಮ ಸ್ವರೂಪ ಎಂತದೆಂಬುದನ್ನ ಆತನು ಸ್ಪಷ್ಟವಾಗಿ ತಿಳಿದವನಾಗಿದ್ದಾನೆ. ಆದರೆ ಆತನ ಸ್ವರೂಪದ ಪ್ರಭಾವ, ಇನ್ಫ್ಲುಯೆನ್ಸ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಅದು ಗೋಚರಿಸುವಂತದ್ದಾಗಿದೆ. ಆತನ ಇನ್ಫ್ಲುಯೆನ್ಸ್, ದೇವರ ಒಂದು ಪ್ರಭಾವದ ಒಂದು ಸ್ವರೂಪ, ಆತನು ಆತ್ಮ ಸ್ವರೂಪದ ಎಂಬುದಾಗಿ ಹೇಳುವಂತ ಸಮಯದಲ್ಲಿಯೂ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮ್ಮ ಒಂದು ದೇವರ ಒಂದು ಪ್ರಭಾವದ ಸ್ವರೂಪ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಅದು ಗೋಚರಿಸುವಂತದ್ದಾಗಿದೆ. ಆದ್ದರಿಂದ ನಾವು ಆತನ ನಿಜವಾದಂತ ಆರಾಧಕರಾಗಿದ್ದರೆ ಆತನ ಪ್ರಭಾವದ ಸ್ವರೂಪವನ್ನ ಅಂದರೆ ಕ್ರಿಸ್ತನನ್ನ ನಾವು ಧರಿಸಿಕೊಳ್ಳಬೇಕಾಗಿದೆ. ಒಂದು ವೇಳೆ ಆತನ ಪ್ರಭಾವ ನಾವು ಗುರುತಿಸಲು ಸಾಧ್ಯವಾಗದಿದ್ದರೆ ನಾವು ಆರಾಧನೆ ಮಾಡುವಂತ ಈ ಒಂದು ಸಮಯ ಅದು ವ್ಯರ್ಥವಾಗಿ ಹೋಗುವಂತದ್ದಾಗಿದೆ. ಯಾಕಂದ್ರೆ ಆಗಲೇ ಯೆಶಾಯನು ಹೇಳಿದ್ದಾನೆ, ಭೂಮಂಡಲವೆಲ್ಲವೂ ಆತನ ಪ್ರಭಾವದಿಂದ ತುಂಬಿದೆ ಎಂಬುದಾಗಿ. ಹಾಗಾದ್ರೆ ಆತನ ಪ್ರಭಾವ ಇಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಾವು ತಿಳಿದುಕೊಂಡಿದ್ದೇವೆ. ಆತನ ಪ್ರಭಾವ ಹೇಗಿರುತ್ತದೆ ಎಂಬುದಾಗಿ ಯೇಸು ಕ್ರಿಸ್ತನು ತನ್ನ ಜೀವನದಲ್ಲಿ ಅದನ್ನು ತೋರಿಸಿಕೊಟ್ಟಿದ್ದಾನೆ. ಹಾಗಾದರೆ ನಾವು ಆ ಪ್ರಭಾವವನ್ನು ಹೊಂದಿಕೊಳ್ಳುವುದಕ್ಕೆ ನಾವು ಈ ಒಂದು ಸಮಯದಲ್ಲಿ ಆತನನ್ನ ನಾವು ಧರಿಸಿಕೊಳ್ಳಬೇಕಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ನಮ್ಮ ಜೀವನದಲ್ಲಿ ಧರಿಸಿಕೊಳ್ಳಬೇಕಾಗಿದೆ. ಹಾಗಾದರೆ ಅದು ಹೇಗೆ ಸಾಧ್ಯವಾಗುತ್ತದೆ? ಹೌ ಇಟ್ ಈಸ್ ಪಾಸಿಬಲ್? ಎರಡನೇದು ಮುಖ್ಯವಾದಂತ ವಿಚಾರದಲ್ಲಿ ನಾವು ನೋಡೋಣ. ಹಿ ನೋಸ್ ಹೀಸ್ ವರ್ಷಿಪರ್ಸ್. ಹಿ ನೋಸ್ ಹೀಸ್ ವರ್ಷಿಪರ್ಸ್. ಆತನು ತನ್ನ ಆರಾಧಕರನ್ನ ಬಲ್ಲವನಾಗಿದ್ದಾನೆ. ಯೇಸು ಸ್ವಾಮಿ ಹೇಳ್ತಾನೆ ಸ್ಪಷ್ಟವಾಗಿ, ಈ ಯೋಹಾನ ಬರೆಸುವಾರ್ತೆ 4ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾನೆ, ಆತನು ತನ್ನ ಆರಾಧಕರನ್ನ ಬಲ್ಲವರಾಗಿದ್ದಾನೆ. ಯೋಹಾನ ಬರೆಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 23ನೇ ವಚನದಲ್ಲಿ ನಾವು ನೋಡ್ತೇವೆ, ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ ಎಂಬುದಾಗಿ. ಹಾಗಾದರೆ ಆತನು ಅಪೇಕ್ಷಿಸುವಂಥದ್ದು, ಆತನು ತನ್ನ ಆರಾಧಕರನ್ನ ಆತನು ಅರಿತವನಾಗಿದ್ದಾನೆ. ಹಾಗಾದರೆ ಈ ಒಂದು ದಿನದಲ್ಲಿ ಆತನ ಪ್ರಭಾವವು ನಮ್ಮ ಜೀವನದಲ್ಲಿ ಅದು ಕಂಡು ಬರಬೇಕಾಗಿದೆ. ಇನ್ನು ಸತ್ಯ, ವಾಟ್ ಈಸ್ ಟ್ರೂತ್? ಸತ್ಯ ಅಂದರೆ ಏನು? ಪಿಲಾತನು ಯೇಸು ಸ್ವಾಮಿಗೆ ಕೇಳ್ತಾನೆ. ಆತನ ಕೊನೆಯ ಒಂದು ವಿಚಾರಣೆಯಲ್ಲಿ ಪಿಲಾತನು ಯೇಸು ಸ್ವಾಮಿಗೆ ಕೇಳ್ತಾನೆ, ಸತ್ಯ ಅಂದರೆ ಏನು ಎಂಬುದಾಗಿ. ಯೇಸು ಸ್ವಾಮಿ ಹೇಳುವಂಥದ್ದು, ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೆ ಬಂದಿದ್ದೇನೆ ಎಂಬುದಾಗಿ. ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ. ಇನ್ನು ಯೋಹಾನ ಸುವಾರ್ತೆಯಲ್ಲಿ ಹೇಳ್ತಾ ಇದ್ದೇನೆ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುವುದು ಎಂಬುದಾಗಿ. ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುವುದು ಎಂಬುದಾಗಿ. ಹಾಗಾದರೆ ನಾನು ಸತ್ಯದ ಆತ್ಮವನ್ನ ನಿಮಗೆ ಒದಗಿಸಿಕೊಡ್ತೇನೆ, ಅದು ಎಲ್ಲರನ್ನು ಸತ್ಯಕ್ಕೆ ಸೇರಿಸುತ್ತದೆ ಎಂಬುದಾಗಿ.
ಈ ಒಂದು ದಿನದಲ್ಲಿ ನಮಗೆ ಬರುವಂತ ಒಂದು ಪ್ರಾಮುಖ್ಯವಾದ ಒಂದು ಪ್ರಶ್ನೆ ಏನಂದ್ರೆ, ವಾಟ್ ಈಸ್ ಟ್ರೂತ್? ಸತ್ಯ ಅಂದರೆ ಏನು? ಹಾಗಾದರೆ ಈ ಸತ್ಯ ಎನ್ನುವಂಥದ್ದು ಆತನ ಪ್ರಭಾವ ನಮ್ಮಲ್ಲಿ ಇರುವಂಥದ್ದಾಗಿದೆ. ಈ ಒಂದು ಸತ್ಯ ಆತನ ವಾಕ್ಯವಾಗಿದೆ. ಆ ಒಂದು ಸತ್ಯ ಏನಂದ್ರೆ, ಆತನ ವಾಕ್ಯ ನಮ್ಮಲ್ಲಿರುವುದಾದರೆ ಆತನ ಪ್ರಭಾವ ನಮ್ಮಲ್ಲಿ ಅದು ಗೋಚರಿಸುವಂಥದ್ದಾಗಿದೆ. ಆತನ ಪ್ರಭಾವ ನಮ್ಮಲ್ಲಿ ಕಂಡು ಬರುವಂಥದ್ದಾಗಿದೆ. ಸತ್ಯ ಎನ್ನುವಂಥದ್ದು ಅದು ದೇವರ ವಾಕ್ಯವಾಗಿದೆ. ಸತ್ಯ ಎನ್ನುವಂಥದ್ದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಸತ್ಯ ಎನ್ನುವಂಥದ್ದು ಅದು ಸದಾಕಾಲವು ಇರುವಂಥದ್ದಾಗಿದೆ. ಸತ್ಯ ಎನ್ನುವಂಥದ್ದು ಸದಾಕಾಲವು ಅದು ಜೀವಿಸುವಂಥದ್ದಾಗಿದೆ. ಆ ಸತ್ಯವನ್ನು ಅಡಗಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಹಾಗಾದ್ರೆ ಯೋಹಾನ ಬರೆಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಹಾಗಾದರೆ ದೇವರವಾಗಿ ವಾಕ್ಯವಾಗಿ ಆದಿಯಿಂದ ಜೀವಿಸಿದವನು ಇಂದು ಮುಂದೂ ಕೂಡ ಆತನು ಸತ್ಯವಾಗಿ ನಾವು ಜೀವಿಸ್ತಾ ಇದ್ದಾನೆ. ಹಾಗಾದರೆ ಸತ್ಯ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥಕೊಳ್ಬೇಕು. ಯಾಕಂದ್ರೆ ದೇವರ ವಾಕ್ಯವನ್ನ ಈ ಒಂದು ದಿನದಲ್ಲಿ ಬಹಳ ಹಗುರವಾಗಿ ಕಾಣುವಂತ ಜನ ನಮ್ಮ ಒಂದು ಸಭೆಯಲ್ಲಿ ಕಂಡು ಬರುವಂತದ್ದಾಗಿದೆ. ದೇವರ ವಾಕ್ಯ ಎನ್ನುವಾಗ ಅದನ್ನ ಹಗುರು ಭಾವದಿಂದ ಕಂಡು ಬರುವಂತ ಜನ ನಮ್ಮ ಸಭೆಯಲ್ಲಿ ಇದ್ದಾರೆ. ಹಾಗಾದ್ರೆ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕಾಗಿದೆ. ಯೇಸು ಸ್ವಾಮಿ ಹೇಳ್ತಾನೆ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುವುದು ಎಂಬುದಾಗಿ ಹೇಳುವಾಗ ಅದು ದೇವರ ವಾಕ್ಯವಾಗಿದೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಹಾಗಾದ್ರೆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂಬುದಾಗಿ ಹೇಳುವಾಗ ಆ ಸತ್ಯವು ಖಂಡಿತವಾಗಿ ನಿಮ್ಮನ್ನ ಅದು ಬಿಡುಗಡೆ ಮಾಡುವುದು ಮತ್ತು ಸತ್ಯಕ್ಕೆ ನಿಮ್ಮನ್ನ ಸೇರಿಸುವುದು ಎಂಬುದಾಗಿ. ಪ್ರಸ್ತುತ ದಿನದಲ್ಲಿ ನಾವು ವಾಕ್ಯದಂತೆ ಜೀವಿಸಬೇಕಾಗಿದೆ. ವಾಕ್ಯದಂತೆ ನಾವು ಜೀವಿಸಬೇಕಾಗಿದೆ. ಅದನ್ನು ನಾವು ಕೇವಲ ಸ್ವೀಕರಿಸುವಂತ ಸಮಯದಲ್ಲಿ ಅದನ್ನು ಸ್ವೀಕರಿಸಿ ಅಲ್ಲಿಗೆ ಬಿಡುತ್ತೇವೆ. ಆದ್ರೆ ಆ ವಾಕ್ಯವಾದಂತೆ ನಾವು ಜೀವಿಸುವುದಕ್ಕೆ ಪ್ರಯತ್ನ ಮಾಡುವುದೇ ಇರುವಂಥದ್ದು ಬಹಳ ಒಂದು ವಿಪರ್ಯಾಸವಾದಂತ ಒಂದು ಪ್ರಸಂಗವಾಗಿದೆ. ಇಲ್ಲಿ ಪೌಲನು ಹೇಳ್ತಾ ಇದ್ದಾರೆ, ಸೆಕೆಂಡ್ ಥೆಸಲೋನಿಯನ್ಸ್ ಚಾಪ್ಟರ್ 2 ವರ್ಸ್ 13 ನಲ್ಲಿ, 2ನೇ ಥೆಸಲೋನಿಕದವರೆಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ನೀವು ಪವಿತ್ರ ಆತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆಯನ್ನಿಟ್ಟು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಯಲ್ಲಿ ಆರಿಸಿಕೊಂಡಿದ್ದಾನೆ ಎಂಬುದಾಗಿ. God chose you as the first fruits to be saved through sanctification by the Spirit and belief in the truth. ನೋಡ್ರಿ, ದೇವರು ನಿಮ್ಮನ್ನ ಪವಿತ್ರ ಆತ್ಮನಿಂದ ಆತನು ಶುದ್ಧಿ ಮಾಡುವಂತನಾಗಿದ್ದಾನೆ. ಆತ್ಮನಿಂದ ಆತನು ಶುದ್ಧಿ ಮಾಡುವಂತನಾಗಿದ್ದಾನೆ. ದೀಕ್ಷಾಸ್ಥಾನದ ಸಮಯದಲ್ಲಿ ನಾವು ಆ ಒಂದು ಪವಿತ್ರ ಆತ್ಮನ ಮೂಲಕ ಶುದ್ಧೀಕರಿಸಲ್ಪಡುತ್ತೇವೆ. ಮಾತ್ರವಲ್ಲದೆ ಆತನ ವಾಕ್ಯದಲ್ಲಿ ನಾವು ದೃಢವಾಗುವಂತವರಾಗಿದ್ದೇವೆ. ಅಂದ್ರೆ ಆತನ ಸತ್ಯದ ವಾಕ್ಯದಲ್ಲಿ ನಾವು ದೃಢವಾಗುವುದಕ್ಕೆ ನಾವು ಒಡಂಬಡಿಕೆಯನ್ನ ಮಾಡುವಂತವರಾಗಿದ್ದೇವೆ. ಆದರೆ ಕೆಲವು ದಿನಗಳಲ್ಲಿ ಅದನ್ನ ನಾವು ನಮ್ಮ ಜೀವನದಲ್ಲಿ ನಾವು ಅದನ್ನ ಕಳೆದುಕೊಳ್ಳುವಂತವರಾಗಿದ್ದೇವೆ. ದೀಕ್ಷಾಸ್ಥಾನ ಸಮಯದಲ್ಲಿ ನಾವು ಶುದ್ಧೀಕರಣ ಹೊಂದಲು ಮನಸ್ಸು ಮಾಡ್ತೇವೆ. ಶುದ್ಧೀಕರಣ ಹೊಂದುವುದಕ್ಕೋಸ್ಕರವಾಗಿ ಆತನ ಸನ್ನಿಧಾನದಲ್ಲಿ ನಾವು ಸೇರಿ ಬರ್ತೇವೆ ಮತ್ತು ಆತನ ವಾಕ್ಯದಲ್ಲಿ ನಾವು ವಾಕ್ಯವನ್ನು ಸ್ವೀಕರಿಸುವ ಮೂಲಕ ನಿನಗಾಗಿ ಜೀವಿಸ್ತೇವೆ, ನಿನಗಾಗಿ ಸಾಯ್ತೇವೆ ಎಂಬುದಾಗಿ ಒಂದು ಪ್ರತಿಜ್ಞೆಯನ್ನ ಮಾಡ್ತೇವೆ. ಆದರೆ ಸ್ವಲ್ಪ ಸಮಯದಲ್ಲಿ ನಮ್ಮ ಒಂದು ಶುದ್ಧತೆ, ನಮ್ಮ ಜೀವನದ ಒಂದು ಶುದ್ಧತೆ ಎಲ್ಲಿ ಹೋಗುತ್ತದೆ? ನಮ್ಮ ಜೀವನದ ಒಂದು ಶುದ್ಧತೆ ಎಷ್ಟು ದಿನ ಅದನ್ನ ನಾವು ಕಾಪಾಡಿಕೊಳ್ತೇವೆ? ನಮ್ಮ ಜೀವನದಲ್ಲಿ ಶುದ್ಧತೆ ಕೆಲವು ದಿನಗಳಲ್ಲಿಯೇ ಅದು ನಶಿಸಿ ಹೋಗ್ತದೆ. ಕೆಲವು ದಿನಗಳಲ್ಲಿಯೇ ನಾವು ಬಿದ್ದು ಹೋಗ್ತೇವೆ. ನಾವು ವಾಕ್ಯದಲ್ಲಿಯೂ ನಾವು ಬಿದ್ದು ಹೋಗುವಂತದೆ. ಕೆಲವರಿಗೆ ದೇವರ ವಾಕ್ಯದಲ್ಲಿರುವಂತ ಅಡಗಿರುವಂತ ಒಂದು ಗೂಢಾರ್ಥಗಳು, ಅವು ಎಷ್ಟೋ ಅಡಗಿರುವಂತ ದೇವರ ವಾಕ್ಯದಲ್ಲಿ ಅಡಗಿರುವಂತ ಗೂಢಾರ್ಥಗಳು ಇಂದಿನವರೆಗೂ ಅವರಿಗೂ ಬಿಡಿಸಿ ಅದನ್ನ ಅರ್ಥವನ್ನ ಗ್ರಹಿಸಿಕೊಳ್ಳುವುದಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಹಾಗಾದರೆ ಆತ್ಮನಿಂದ ಶುದ್ಧೀಕರಣಗೊಂಡು ಆತನ ಸತ್ಯದ ವಾಕ್ಯದಲ್ಲಿ ನಾವು ದೃಢವಾಗಿ ಜೀವಿಸಬೇಕಾಗಿದ್ದರೆ ನಾವು ಮಾಡಿದಂತ ಪ್ರತಿಜ್ಞೆಯನ್ನ ನಾವು ಮಾಡಿದ ಪ್ರತಿಜ್ಞೆಯಲ್ಲಿ ನಾವು ದೃಢವಾಗಿ ನಿಂತುಕೊಳ್ಳಬೇಕಾಗಿದೆ. ನಮ್ಮ ಜೀವನ ಆತನಿಗಾಗಿ ಶುದ್ಧೀಕರಿಸಲ್ಪಡುತ್ತದೆ. ದೀಕ್ಷಾಸ್ನಾನದ ಸಮಯದಲ್ಲಿ ನಮ್ಮ ಜೀವನ ಆತನಿಗಾಗಿ ಶುದ್ಧೀಕರಿಸಲ್ಪಡುತ್ತದೆ. ದೇವರಾತ್ಮ ಅದಕ್ಕೆ ನಮ್ಮನ್ನ ಶುದ್ಧಿಪಡಿಸುವುದಕ್ಕೆ ನಮಗೆ ಸಹಾಯ ಮಾಡ್ತಾನೆ.
ಮಾತ್ರವಲ್ಲದೆ ನಮ್ಮ ಜೀವನ ಆತನಲ್ಲಿ ದೃಢವಾಗುವಂಥದ್ದಾಗಿದೆ. ದೇವರ ವಾಕ್ಯವನ್ನ ನಾವು ಸ್ವೀಕಾರ ಮಾಡುವಾಗ ನಮ್ಮ ಜೀವನ ಆತನಲ್ಲಿ ದೃಢವಾಗುವಂಥದ್ದಾಗಿದೆ. ಆದ್ದರಿಂದಲೇ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂಬುದಾಗಿ. ಪ್ರಿಯರೇ, the time has come worshiping the Lord in truth and spirit. He knows his worshippers, therefore worshiping the Lord in truth and spirit. ಸಮಯ ಬಂದಿದೆ, ನಮ್ಮ ಕರ್ತನನ್ನು ಆತ್ಮನಿಂದ ಮತ್ತು ಸತ್ಯದಿಂದ ಆರಾಧಿಸುವಂತ ಒಂದು ಸಮಯ ಬಂದಿದೆ. ಆದರೂ ತನ್ನ ಆರಾಧಕರನ್ನ ಬಲ್ಲವನಾಗಿದ್ದಾನೆ. ಆದ್ದರಿಂದ ಆತನನ್ನು ಸತ್ಯಭಾವದಿಂದಲೂ ಆತ್ಮದಿಂದಲೂ ಆರಾಧಿಸಬೇಕಾಗಿದೆ. ಪ್ರಿಯರೇ, ಈ ಒಂದು ದಿನಗಳಲ್ಲಿ ಯೇಸು ಕ್ರಿಸ್ತನ ಮೂಲಕ ದೇವರ ಸ್ವರೂಪವನ್ನ ನಾವು ಅರಿತುಕೊಂಡಿದ್ದೇವೆ. ಆತನ ವಾಕ್ಯದ ಮೂಲಕ ಸತ್ಯವನ್ನ ನಾವು ಅರಿತಿದ್ದೇವೆ. ಹಾಗಾದರೆ ನಾವು ಆದರೂ ಕೂಡ ನಮ್ಮ ಜೀವನದಲ್ಲಿ ಉದಾಸೀನತೆ ಅದಕ್ಕೆ. ಆದರೂ ನಮ್ಮ ಜೀವನದಲ್ಲಿ ಏಕೆ ಉದಾಸೀನತೆ? ನಾವು ದೇವರ ವಾಕ್ಯ ಎನ್ನುವಾಗ ನಾವು ಯಾಕೆ ಅಷ್ಟು ಉದಾಸೀನತೆಯನ್ನು ನಾವು ತೋರಿಸ್ತೇವೆ? ದೇವರ ವಾಕ್ಯವನ್ನ ನಾವು ಎಲ್ಲಿಯವರೆಗೂ ಗಟ್ಟಿಯಾಗಿ ಭದ್ರವಾಗಿ ಹಿಡಿದುಕೊಳ್ಳುತ್ತೇವೋ, ಎಲ್ಲಿಯವರೆಗೂ ಭದ್ರವಾಗಿ ಹಿಡಿದುಕೊಳ್ಳುತ್ತೇವೋ, ಆ ವಾಕ್ಯದಂತೆ ನಾವು ಜೀವಿಸ್ತೇವೋ, ಆಗ ನಾವು ನಿಜವಾಗಿಯೂ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ದೇವರನ್ನ ಸತ್ಯದಲ್ಲಿಯೂ ಆತ್ಮದಲ್ಲಿಯೂ ಆತನನ್ನು ಆರಾಧಿಸುವುದಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಪ್ರಿಯರೇ, ಈ ಒಂದು ಉದಯ ಕಾಲದಲ್ಲಿ, ಈ ಒಂದು ಸಂದಿಗ್ಧವಾದಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದ ಸ್ಥಳದಲ್ಲಿಯೇ ನಮ್ಮ ಜೀವಿತವನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇದ್ದ ಸ್ಥಳದಲ್ಲಿಯೇ ನಾವು ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಯಾಕಂದ್ರೆ ಸಮಯ ಈಗ ಬಂದಿದೆ. ಮುಂದೆ ಇನ್ನೂ ಕಠಿಣವಾದಂತ, ಇನ್ನೂ ಸಂದಿಗ್ಧವಾದಂತ ಪರಿಸ್ಥಿತಿ ಎದುರಾಗುವಂತದ್ದಾಗಿದೆ. ಯಾಕಂದ್ರೆ ದೇವರು ತಿಳಿಯಪಡಿಸಿದಂತ ಎಲ್ಲ ಕೊನೆಯ ದಿನದಲ್ಲಿ ನಡೆಯುವಂತ ಒಂದು ಸಂಗತಿಗಳು ಅವು ನೆರವೇರ್ತಾ ಇದೆ. ಹಾಗಾದ್ರೆ ಇನ್ನು ಎಷ್ಟು ದಿವಸ ನಾವು ಈ ಒಂದು ಲೋಕದಲ್ಲಿ ಜೀವಿಸ್ತೇವೋ ನಮಗೆ ಗೊತ್ತಿಲ್ಲ. ಆದರೆ ನಾವು ಖಂಡಿತವಾಗಿಯೂ ನಮ್ಮ ಆರಾಧನೆ ಅದು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧಿಸುವುದು, ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸಬೇಕಾಗಿದೆ. ಆದ್ದರಿಂದ ಈ ಒಂದು ದಿನದ ಪರಿಚಯದ ಥೀಮ್ ನಮಗೆ ಕರೆ ನೀಡುತ್ತದೇನೆಂದರೆ, ಆತನನ್ನ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಿರಿ ಎಂಬುದಾಗಿ. ಪ್ರಿಯರೇ, ಈ ಒಂದು ಉದಯ ಕಾಲದಲ್ಲಿ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಆತನ ಸ್ವರೂಪ ನಮ್ಮಲ್ಲಿದೆಯೋ ಎಂಬುದಾಗಿ, ಆತನ ಸ್ವರೂಪವನ್ನು ನಾವು ಧರಿಸಿಕೊಂಡಿದ್ದೇವೋ, ಆತನ ಸತ್ಯ ವಾಕ್ಯದಲ್ಲಿ ನಾವು ದೃಢವಾಗಿದ್ದೇವೋ ಎಂಬುದನ್ನ ನಮ್ಮ ಜೀವನದಲ್ಲಿ ನಾವು ಪರೀಕ್ಷೆ ಮಾಡಿಕೊಂಡು ಈ ಒಂದು ಉದಯ ಕಾಲದಲ್ಲಿ ನಾವು ನಿಜವಾಗಿಯೂ ಆತನನ್ನ ಸತ್ಯದಲ್ಲಿಯೂ ಆತ್ಮದಲ್ಲಿಯೂ ಆರಾಧಿಸುವುದಕ್ಕೆ ನಾವು ದೃಢಪಡಿಸಿಕೊಳ್ಳೋಣ. ನಮ್ಮನ್ನು ನಾವು ದೃಢಪಡಿಸಿಕೊಳ್ಳೋಣ. ಹಾಗಾಗುವಂತೆ ದೇವರಾತ್ಮನು ನಮಗೆ ಸಹಾಯ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿಸಿದಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರೇ, ಇದುವರೆಗೂ ನಮ್ಮ ಮಧ್ಯದಲ್ಲಿ ಪ್ರಸನ್ನಾಗಿದ್ದುಕೊಂಡು ನಮ್ಮ ಆರಾಧನೆಯ ಮೂಲಕವಾಗಿ ನೀನು ಮಹಿಮೆ ಹೊಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ನಿನ್ನ ವಾಕ್ಯದಲ್ಲಿ ನಮ್ಮನ್ನು ಬಲಪಡಿಸಿದ್ದೀ, ಅದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ಕರ್ತನೆ, ನಾವು ನಿಜವಾಗಿಯೂ ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ನಿನ್ನನ್ನು ಆರಾಧಿಸಲಿಕ್ಕಾಗುವ ಹಾಗೆ ನಮ್ಮನ್ನು ದೃಢಪಡಿಸು. ನಿನ್ನನ್ನು ಧರಿಸಿಕೊಂಡವರಾಗಿ ಸತ್ಯವಾಕ್ಯಕ್ಕೆ ನಾವು ವಿಧೇಯರಾಗಿ ಜೀವಿಸಲಿಕ್ಕಾಗುವಂತೆ ನೀನು ಸಹಾಯ ಮಾಡು. ಹೌದು ಕರ್ತನೆ, ನಮ್ಮಲ್ಲಿರುವಂತ ಎಲ್ಲ ರೀತಿಯ ಬಲಹೀನತೆಯನ್ನು ತೆಗೆದುಹಾಕು. ಹೌದು ಸ್ವಾಮಿ, ನಮ್ಮಲ್ಲಿರುವಂತ ಎಲ್ಲ ಉದಾಸೀನತೆಯನ್ನು ನೀನು ತೆಗೆದುಹಾಕು ಕರ್ತನೆ. ಹೌದು ಕರ್ತನೆ, ನಾವು ಇನ್ನೂ ನಿನ್ನಲ್ಲಿ ದೃಢವಾಗಿದ್ದುಕೊಂಡು ಈ ಒಂದು ಸಂದಿಗ್ಧವಾದಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದ ಸ್ಥಳದಲ್ಲಿಯೇ ನಿನ್ನನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಿನ್ನನ್ನು ಆರಾಧಿಸುವ ಹಾಗೆ ನೀನು ಸಹಾಯ ಮಾಡು. ಯಾಕಂದ್ರೆ ನೀನು ನಮ್ಮನ್ನ ಬಲ್ಲವನಾಗಿದ್ದಿ. ನಾವು ಆರಾಧನೆಗೆ ಸೇರಿ ಬರುವಂತ ನಮ್ಮ ಹೃದಯವನ್ನು ನೀನು ನೋಡುವಂತನಾಗಿದ್ದಿ. ನಿನ್ನ ವಾಕ್ಯವನ್ನು ಕೇಳುವಾಗ ನೀನು ನಮ್ಮ ಮನಸ್ಸು ಯೋಚನೆಗಳನ್ನ ನೀನು ತಿಳಿದವನಾಗಿದ್ದಿ. ಹೌದು ಕರ್ತನೆ ಸ್ವಾಮಿ, ನಿನ್ನ ವಾಕ್ಯಕ್ಕೆ ನಾವು ವಿಧೇಯರಾಗಿದ್ದುಕೊಂಡು
ನಾವು ಸತ್ಯದಿಂದಲೂ ಆತ್ಮದಿಂದಲೂ ನಿನ್ನನ್ನು ಆರಾಧಿಸುವವರಾಗುವಂತೆ ನಿನ್ನ ಆತ್ಮನ ಮೂಲಕವಾಗಿ ಬಲಪಡಿಸಿ ಮುನ್ನಡೆಸಬೇಕೆಂಬುದಾಗಿ ನಿನ್ನನ್ನು ಬೇಡುವಂತರಾಗಿದ್ದೇವೆ. ನಮ್ಮ ಪ್ರಾರ್ಥನೆಯನ್ನು ಕೇಳಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಇಂದು ಚಿಕ್ಕ ಪ್ರಾರ್ಥನೆಯನ್ನು ಕುಮಾರನು ಒಡೆಯನು ರಕ್ಷಕನಾಗಿರುವಂತ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕಡೆಯದಾಗಿ ನಾವು ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವ ಸಮಯದಲ್ಲಿ ನಮ್ಮ ಕಾಣಿಕೆಯನ್ನು ನಾವು ಬದಿಗಿರಿಸುವಂತೆ ಕನ್ನಡ ಸಂಗೀತದಲ್ಲಿ 113ನೇ ಸಂಗೀತವನ್ನು ರಾಗ ಮಾಡೋಣ. ಕನ್ನಡ ಸಂಗೀತದಲ್ಲಿ 113 ಅದರ 3 ಚರಣವನ್ನು ರಾಗ ಮಾಡೋಣ. ಕನ್ನಡ ಹಿಮ್ ನಂಬರ್ 113, ಫಸ್ಟ್ 3 ಸ್ಟ್ಯಾನ್ಸಸ್. ಬಾ ನಮ್ಮಲ್ಲಿ ದೇವರಾತ್ಮ ನಿನ್ನ ಕಾಂತಿ ತೋರಿಸು. ಪ್ರಾರ್ಥನೆ ಮಾಡೋಣ. ಎಲ್ಲ ಆಶೀರ್ವಾದಗಳಿಗೆ ಮೂಲ ಕಾರಣನಾದಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಭಾನುವಾರದಂದು ನೀನು ನೇಮಿಸಿದ ಈ ಶುಭ ದಿನದಂದು ನಾವೆಲ್ಲರೂ ಕೂಡ ನಿನ್ನನ್ನು ಸ್ಮರಿಸುವ ಹಾಗೆ, ನಿನ್ನನ್ನು ಪೂರ್ಣ ಮನಸ್ಸಿನಿಂದ ಸ್ತುತಿಸಿ ಕೊಂಡಾಡುವ ಹಾಗೆ, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಹಾಗೆ ನಮ್ಮೆಲ್ಲರನ್ನ ನೀನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನಾವು ನಿನ್ನ ಆಲಯದಲ್ಲಿ ನಿನ್ನನ್ನು ಆರಾಧಿಸಲು ಆಗದಿದ್ದರೂ ಕೂಡ ನಾವೆಲ್ಲರೂ ಇರುವ ಸ್ಥಳದಲ್ಲಿಯೇ ನಿನ್ನನ್ನು ಆರಾಧಿಸಲು ನೀನು ನೀಡಿದ ಈ ಸದಾವಕಾಶಕ್ಕಾಗಿ ನಿನಗೆ ನಾವು ತುಂಬು ಹೃದಯದಿಂದ ಕೃತಜ್ಞತೆಯನ್ನ ಸಲ್ಲಿಸುತ್ತೇವೆ.
ದೇವರೇ, ನೀನು ನಿನ್ನ ಆರಾಧಕರನ್ನು ಬಲ್ಲಾತನಾಗಿದ್ದಿ. ನಾವೆಲ್ಲರೂ ಕೂಡ ನಿನ್ನನ್ನು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸಲು ನೀನು ಬಯಸುವವನಾಗಿದ್ದಿ. ದೇವರೇ, ಇಂದು ನಾವೆಲ್ಲರೂ ಕೂಡ ಒಮ್ಮನಸ್ಸಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ನಿನ್ನನ್ನು ನಾವು ಎಂದೆಂದಿಗೂ ಕೂಡ ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸಿ ಪ್ರೀತಿಸುವ ಹಾಗೆ ನಮ್ಮೆಲ್ಲರನ್ನು ಕೂಡ ನಿನ್ನ ವಾಕ್ಯದ ಮೂಲಕ ಬಲಪಡಿಸು. ನಮಗೆ ಬೇಕಾದ ಕಾಲೋಚಿತ ಸಹಾಯವನ್ನು ದಯಪಾಲಿಸಿಕೊಡು. ದೇವರೇ, ನೀನು ನಮ್ಮ ಜೀವಿತದಲ್ಲಿ ಮಾಡಿದ ಪ್ರತಿಯೊಂದು ಮಹೋಪಕಾರಗಳನ್ನು ನಾವು ನೆನೆದು ನಿನ್ನನ್ನು ನಾವು ಕೃತಜ್ಞತೆಯಿಂದ ಸ್ಮರಿಸುತ್ತಾ ನಮ್ಮ ಕಾಣಿಕೆಯನ್ನು ನಿನಗೆ ಸಮರ್ಪಿಸುವವರಾಗಿದ್ದೇವೆ. ದೇವರೇ, ನಮ್ಮ ಕಾಣಿಕೆಯೊಂದಿಗೆ ನಮ್ಮನ್ನೂ ಕೂಡ ನಿನಗೆ ಸಮರ್ಪಿಸುತ್ತೇವೆ. ನಮ್ಮೆಲ್ಲರನ್ನೂ ಕೂಡ ನೀನು ಪಾವನ ಮಾಡು. ಆ ಕಾಣಿಕೆಗಳೊಂದಿಗೆ ನಾವು ಕೂಡ ನಿನ್ನ ಸೇವೆಗೆ ಒಳ್ಳೆಯ ರೀತಿಯಲ್ಲಿ ಉಪಯೋಗವಾಗುವ ಹಾಗೆ ನಮ್ಮೆಲ್ಲರನ್ನು ಕೂಡ ನಿನ್ನ ಆತ್ಮದಿಂದ ಬಲಪಡಿಸು. ಕೊರೋನಾದ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅನೇಕರು ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಿರುತ್ತಾರೆ. ದೇವರೇ, ಅವರೆಲ್ಲರನ್ನು ಕೂಡ ನಿನ್ನ ಕೈಗೆ ಸಮರ್ಪಿಸುತ್ತೇವೆ. ದೇವರೇ, ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಪ್ರತಿಯೊಬ್ಬರನ್ನು ಕೂಡ ನೀನು ಆಶೀರ್ವದಿಸು. ಅವರಿಗೆ ಬೇಕಾದ ಸಾಂತ್ವನವನ್ನು, ಸಮಾಧಾನವನ್ನು ನಿನ್ನ ವಾಕ್ಯದ ಮೂಲಕ ನೀನೇ ದಯಪಾಲಿಸಿಕೊಟ್ಟು ನಿನ್ನ ನಿರೀಕ್ಷೆಯಲ್ಲಿ ಕಡೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಪ್ರೀತಿ ಪಾತ್ರರನ್ನು ನಿನ್ನ ಸನ್ನಿಧಾನದಲ್ಲಿ ಕಾಣುತ್ತೇವೆ ಎಂಬ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ನಿನ್ನನ್ನು ಆತುಕೊಂಡವರಾಗಿ ಜೀವಿಸುವ ಹಾಗೆ ಎಲ್ಲರನ್ನ ಬಲಪಡಿಸು. ಈ ಸಮಯದಲ್ಲಿ ಯಾರ್ಯಾರು ಕಷ್ಟ, ಸಂಕಟ, ನೋವು, ಹಿಂಸೆ, ಅನಾರೋಗ್ಯಕ್ಕೆ ಒಳಗಾಗಿದ್ದಾರೋ ಅವರೆಲ್ಲರನ್ನು ಕೂಡ ನೀನು ನೆನಪು ಮಾಡಿಕೋ. ದೇವರೇ, ನಿನ್ನಲ್ಲೇ ಸಂಪೂರ್ಣವಾದ ನಿರೀಕ್ಷೆಯನ್ನು, ವಿಶ್ವಾಸವನ್ನು ಇಟ್ಟಿರುವಾಗ ಅವರ ಎಲ್ಲ ಕಷ್ಟ, ಸಂಕಟ, ದುಗುಡಗಳನ್ನು, ಸಮಸ್ಯೆಗಳನ್ನು, ತೊಂದರೆಗಳನ್ನು ಎಲ್ಲವನ್ನು ಪರಿಹಾರ ಮಾಡಿ ಅವರಿಗೆ ಸಮಾಧಾನವನ್ನು, ಶಾಂತಿಯನ್ನು ನೀನೇ ದಯಪಾಲಿಸಿಕೊಡು. ದೇವರೇ, ನಿನ್ನ ಆಲಯವು ಬೇಗನೆ ತೆರೆಯಲ್ಪಟ್ಟು ನಾವೆಲ್ಲರೂ ಕೂಡ ಒಮ್ಮನಸ್ಸಿನಿಂದ ನಿನ್ನ ಸಮ್ಮುಖದಲ್ಲಿ ನಿನ್ನನ್ನು ಆರಾಧಿಸುವ ಹಾಗೆ ನೀನೇ ನಮ್ಮೆಲ್ಲರನ್ನ ಬಲಪಡಿಸು. ನೀನು ಬರುವ ಈ ಕಡೆ ದಿನಗಳಲ್ಲಿ ನಾವೆಲ್ಲರೂ ಕೂಡ ನಂಬಿಗಸ್ತರಾಗಿರುವ ಹಾಗೆ ನೀನೇ ನಮ್ಮೆಲ್ಲರನ್ನ ಆಶೀರ್ವದಿಸು. ದೇವರೇ, ನಿನ್ನ ಮಕ್ಕಳಾಗಿ ನಿನ್ನ ವಾಕ್ಯವನ್ನು ಇಡೀ ಲೋಕಕ್ಕೆ ನಾವು ಪ್ರಸರಿಸುತ್ತಾ ನಿನಗೆ ಆತ್ಮದಿಂದಲೂ ಸತ್ಯದಿಂದಲೂ ನಾವು ಘನಮಾನವನ್ನು ಸಲ್ಲಿಸುವ ಹಾಗೆ ನಮ್ಮೆಲ್ಲರನ್ನ ನೀನೇ ಬಲಪಡಿಸಿ ಆಶೀರ್ವದಿಸು. ಬೇಡಿದ್ದನು, ಬೇಡದೆ ಬಿಟ್ಟ ಪ್ರತಿಯೊಂದೆಲ್ಲವನ್ನು ನಿನ್ನ ಸಮ್ಮುಖದಲ್ಲಿ ನೆನಪು ಮಾಡಿಕೊಳ್ಳುತ್ತೇವೆ. ಎಲ್ಲವನ್ನೂ ಆಶೀರ್ವದಿಸಿ ಪಾವನ ಮಾಡು. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ನಾವೆಲ್ಲರೂ ಒಮ್ಮನಸ್ಸಿನಿಂದ ಪ್ರಭು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ. ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು ಎಂಬುದಾಗಿ ನಮಗೆ ಅಭಯ ವಚನವನ್ನು ನೀಡಿದ ಯೇಸು ಕ್ರಿಸ್ತನ ಪ್ರೀತಿ, ಆತನನ್ನು ಆರಾಧಿಸಲು ನಮ್ಮೆಲ್ಲರನ್ನು ಮಾರ್ಗದರ್ಶಿಸುವ ಪವಿತ್ರಾತ್ಮನ ಅನ್ಯೋನ್ಯತೆ ಸದಾಕಾಲವು ನಮ್ಮೆಲ್ಲರೊಂದಿಗೂ ಇಡೀ ಲೋಕದವರೊಂದಿಗೂ ನೆಲೆಯಾಗಿರಲಿ. ಆಮೆನ್.
ಎಲ್ಲರಿಗೂ ಸಲಾಂ. ಸಲಾಮ್ ಅಯ್ಯ. ಎಲ್ಲರಿಗೂ ಸಲಾಂ. ಸಲಾಂ ಸಲಾಂ ಆಂಟಿ. ಎಲ್ಲರೂ ವಿಡಿಯೋ ಆನ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ. ಎಲ್ಲರಿಗೂ ಸಲಾಂ. ಸಲಾಂ. ಸಲಾಂ ಸಲಾಂ. ಸಲಾಂ ಅಂಕಲ್. ಸಲಾಮ್ ಅಯ್ಯ. ಹಾ ಸಲಾಂ. ಎಲ್ಲರೂ ಹೇಗಿದ್ದೀರಿ? ಸಲಾಂ 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 ಸಲಾಂ. ಸಲಾಮ್ ಅಯ್ಯ. ಸಲಾಂ. ಹಾ ಸಲಾಂ ಸಲಾಂ ಸಲಾಂ.